ನಮಸ್ತೆ ಕರ್ನಾಟಕ. ಇದು ನಮ್ಮ ಡೇ 8 ಜರ್ನಿ. ಇವತ್ತು ನಾವು ಅಯೋಧ್ಯದಲ್ಲಿದ್ದೀವಿ. ಈ ರಸ್ತೆ ನೋಡ್ಬೋದು ನೀವು. ಇದು ರಾಮ ಮಂದಿರ ಮತ್ತೆ ಹನುಮಾನ್ ಗರಿ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ. ಈ ರಸ್ತೆ ಫುಲ್ ಯಾವಾಗಲೂ ಭಕ್ತಾದಿಗಳು ಇರ್ತಾರೆ. ಅಷ್ಟು ಜನ ಭಕ್ತಾದಿಗಳು ಅಯೋಧ್ಯೆಗೆ ಬರ್ತಾರೆ ಅಂತ ನೋಡ್ಬೋದು ನೀವು. ಅಯೋಧ್ಯದಲ್ಲಿದ್ದೀವಿ. ಅಯೋಧ್ಯೆಯ ಶ್ರೀ ಹನುಮಾನ್ ಗಡಿ ಅನ್ನೋ ದೇವಸ್ಥಾನದಲ್ಲಿದ್ದೀವಿ. ಎಲ್ಲರೂ ರಾಮರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹನುಮಾನ್ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲೆಲ್ಲ ತುಂಬಾ ಸ್ವೀಟ್ ಅಂಗಡಿ ಇದೆ, ಓಕೆನಾ. ಅಲ್ಲಿ ಪ್ರತಿಯೊಬ್ಬರಿಗೂ ಸ್ವೀಟ್ ತಗೊಂಡ್ಬಂದು ದೇವರ ನೈವೇದ್ಯ ಕೊಡ್ತಾರೆ. ಅದೊಂದು ಇಲ್ಲಿ ವಿಶೇಷ, ತುಂಬಾ ಚೆನ್ನಾಗಿದೆ. ನೀವು ರಾಮ ಮಂದಿರಕ್ಕೆ ಏನಾದ್ರು ಬಂದ್ರೆ ಮೊದಲು ನೀವು ಹನುಮಾನ್ ದೇವಸ್ಥಾನಕ್ಕೆ ಬಂದು ಮತ್ತೆ ರಾಮ ದೇವಸ್ಥಾನಕ್ಕೆ ಹೋಗಿ. ಅಯೋಧ್ಯೆಯ ಕುವರ ನೀನು, ಕರುಣಾಳು ಬಂಧು ನೀನು, ಮೂರ್ಲೋಕ ವಂದ್ಯ ನೀನು. ಇದು ಬಂದು ಅಯೋಧ್ಯೆ ರಾಮ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಂತ ದಾರಿ. ತುಂಬಾ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮೇಲೆ ಟಿಂಟೆಲ್ ಹಾಕಿದ್ದಾರೆ, ಯಾರಿಗೂ ಬಿಸಿಲಾಗಬಾರ್ದು, ಬಿಸಿ ಆಗ್ಬಾರ್ದು ಅಂತ. ಫ್ಯಾನ್ಸ್ ಎಲ್ಲ ಇರ್ತವೆ, ಚೆನ್ನಾಗಿರುತ್ತೆ. ತುಂಬಾ ಜನ ಇಲ್ಲಿ ಭಜನೆ ಮಾಡ್ಕೊಂಡು ಕೂಡ ಹೋಗ್ತಾ ಇದಾರೆ. ಈಗ ಅಯೋಧ್ಯ ಶ್ರೀ ರಾಮ ಮಂದಿರದಲ್ಲಿದ್ದೀವಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನಕ್ಕೆ ಹೋಗೋಕ್ಕೆ ಒಳಗಡೆಗೆ ಸುಮಾರು ಒಂದು 1.5 2 ಕಿಲೋಮೀಟರ್ ಅಷ್ಟು ನಡಿಲೇಬೇಕು, ಓಕೆನಾ. ಅಷ್ಟೊಂದು ಹತ್ರ ಏನಿಲ್ಲ, ತುಂಬಾ ಚೆಕಿಂಗ್ ಇರುತ್ತೆ. ಎಲ್ಲ ಕಡೆ ಚೆಕ್ ಪೋಸ್ಟ್, 2-3 ಚೆಕ್ ಪೋಸ್ಟ್ ಇರುತ್ತೆ. ಎಲ್ಲ ಕಡೆ ಪೊಲೀಸ್ ಇರ್ತಾರೆ, ಮತ್ತೆ ಮಿಲಿಟರಿ ಇರ್ತಾರೆ. ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಒಳಗಡೆ ಯಾವುದೇ ರೀತಿಯ ಮೊಬೈಲ್ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಳಂಗಿಲ್ಲ. ಈಗ ಮತ್ತೆ ಇಲ್ಲಿ ನೀವು ಕುತ್ಕೊಳ್ಳೋದಕ್ಕೆ ಸಪರೇಟ್ ಸ್ಟ್ಯಾಂಡ್ ಇರುತ್ತೆ. ಮತ್ತೆ ನೀವೇನು ಮಿಸ್ ಆಗಿ ಮೊಬೈಲ್ ತಗೊಂಡ್ಬಂದ್ರೆ ಮೊಬೈಲ್ ಇರೋದು ಕೂಡ ಸಪರೇಟ್ ಕೌಂಟರ್ ಎಲ್ಲ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಬೋದು. ಮತ್ತೆ ನಾವ್ ಅನ್ಕೊಂಡಿರೋ ರೀತಿ ಅಯೋಧ್ಯೆ ರಾಮ ಮಂದಿರ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೌದು, ನಾವಿನ್ನ ಒಂದು 50 ಭಾಗದಷ್ಟು ಕೆಲಸ ಪೆಂಡಿಂಗ್ ಇದೆ. ಅರ್ಜೆಂಟ್ಗೆ ಓಪನ್ ಮಾಡಿದ್ದಾರೆ ಅಷ್ಟೇ ಅವರು. ನನಗೊತ್ತ ಇನ್ನೂ ಸುಮಾರು 5 ವರ್ಷಗಳ ಕಾಲ ಬೇಕಾಗುತ್ತೆ. ಬಟ್ ಮಾಡಿರೋ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬೇಲೂರು ಹಳೆಬೀಡಲ್ಲಿ ಯಾವ ತರ ಶಿಲಾ ವಿಗ್ರಹಗಳಿದಾವೋ ಮತ್ತೆ ಯಾವ ತರ ಕೆತ್ತನೆ ಆಗಿದೆಯೋ ಅದಕ್ಕೆ ಆ ತರ ಇಲ್ಲೂ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಯಾವ ತರ ಇನ್ನೂ ಕೆಲಸ ಎಲ್ಲ ಪೆಂಡಿಂಗ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಕೆಲಸ ಪೆಂಡಿಂಗ್ ಇದೆ. ಬಟ್ ಇದು ಇನ್ನು ಹೊರಗಡೆಗೆ ಮೊಬೈಲ್ ಅಲೋ ಮಾಡಲ್ಲ. ಅದು ನಮ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗುತ್ತೆ. ಸೊ ಅಲ್ಲಿ ಜನಕ್ಕೆಲ್ಲ ನೀರು ವ್ಯವಸ್ಥೆ ಇರುತ್ತೆ, ಮತ್ತೆ ಕುತ್ಕೊಳ್ಳೋಕೆಲ್ಲ ಸಿಟಿಂಗ್ ವ್ಯವಸ್ಥೆ ಇರುತ್ತೆ. ಮತ್ತೆ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಕೂಡ ಇರುತ್ತೆ, ಅದನ್ನ ಕೂಡ ಮಾಡ್ಕೊಬಹುದು. ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮೊಬೈಲ್ ಅಲೋ ಇದ್ರ ಕಾರಣದಿಂದ ತೋರ್ಸಕ್ಕಾಗಿಲ್ಲ. ನೀವು ಮಿಸ್ ಮಾಡಿದ್ರೆ ಬಂದು ನೋಡ್ಕೊಂಡು ಹೋಗಿ. ತುಂಬಾ ಅಂದ್ರೆ ಫುಲ್ ಕ್ಲಿಯರ್ ಆಗಿ ದೇವಸ್ಥಾನ ಕ್ಲಿಯರ್ ಆಗೋದಕ್ಕೆ ಇನ್ನೊಂದು 5 ವರ್ಷ ಟೈಮ್ ಬೇಕಾಗುತ್ತೆ. ನೀವು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ರಾಮನ ವಿಗ್ರಹ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಗರ್ಭಗುಡಿ ಅಂತೂ ತುಂಬಾ ಚೆನ್ನಾಗಿದೆ. ಬಂದು ನೋಡ್ಕೊಂಡು ಹೋಗ್ತೀವಿ. ನಾವು ಇವತ್ತು ಅಯೋಧ್ಯೆ ಮುಗಿಸ್ಕೊಂಡು ಕಾಶಿಗೆ ಹೊರಟಿದ್ದೀವಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ, ನನ್ನ ಫಾಲೋ ಮಾಡಿದ್ರು.